ಚಾಪ್ಟರ್ 2 ಸಾಂಖ್ಯಯೋಗ 62ರಿಂದ 64 ಶ್ಲೋಕಗಳನ್ನು ನೋಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಸ್ಥಿತಪ್ರಜ್ಞನ ಗುಣಲಕ್ಷಣಗಳನ್ನು ನೋಡಿದ್ವಿ. ಸ್ಥಿತಪ್ರಜ್ಞನ ಗುಣಲಕ್ಷಣಗಳನ್ನು ನೋಡ್ತಾ ನೋಡ್ತಾ ಇದು 3ನೇ ವಿಡಿಯೋ. ಓಕೆನಾ? ಶ್ಲೋಕ ಹಿಂಗದ: ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಘಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಎಷ್ಟು ಸಂಗದ್ರ? ಧ್ಯಾಯಾತ್ ವಿಷಯಾನ್ ಪುಂಸಃ ಸಂಗತೇಷು ಉಪಜಾಯತೆ. ಇಲ್ಲಿ ಸ್ಟಾಪ್ ಮಾಡೋಣ. ಓಕೆನಾ? ಅಂದರೆ ನೀನು ವಿಷಯಗಳ ಕುರಿತಾಗಿ ಧ್ಯಾನವನ್ನು ಮಾಡ್ತಾ ಇದ್ರೆ ಆವಾಗ ನಿನ್ನಲ್ಲಿ ಆಸಕ್ತಿ ಹುಟ್ಟುತ್ತದ. ಉಪಜಾಯತೆ, ಆಸಕ್ತಿ ಹುಟ್ಟುತ್ತದ. ಯಾರಿಗೆ ಹೇಳ್ತಿದಾರ? ಪುಂಸಃ. ಪುಂಸಃ ಅಂದ್ರೆ ಪುರುಷ. ಹೇ ಪುರುಷ, ವಿಷಯಗಳ ಪರವಾಗಿ ನೀ ಏನಾದರೂ ಬಹಳ ಧ್ಯಾನ ಮಾಡಿದರೆ ನಿನ್ನಲ್ಲಿ ಆಸಕ್ತಿ ಉಂಟಾಗ್ತದೆ. ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಏನಂತಂದ್ರೆ ಇಂದ್ರಿಯ ಇದು ಜಡ ವಸ್ತು ಆಗಿರ್ತದೆ. ಕರೆಕ್ಟಾ? ಎಕ್ಸಾಂಪಲ್ ಏನಂತಂದ್ರೆ ಬಾಯಿ, ನಾಲಿಗೆ. ಇಂದ್ರಿಯಗಳಿಗೆ ಒಂದು ವಿಷಯ ಬೇಕಾಗ್ತದ. ಹಂಗ ಈ ಬಾಯಿಗೆ ವಿಷಯ ಯಾವುದು ಅಂತಂದ್ರೆ ರುಚಿ. ರುಚಿಗೆ ಎಕ್ಸಾಂಪಲ್ ಗುಲಾಬ್ ಜಾಮೂನ್. ಕರೆಕ್ಟಾ? ಗುಲಾಬ್ ಜಾಮೂನ್. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಧ್ಯಾಯಾತ್ ವಿಷಯಾನ್ ಪುಂಸಃ. ನೀ ಏನಾದರೂ ಈ ವಿಷಯದ ಕುರಿತಾಗಿ ಧ್ಯಾನವನ್ನು ಮಾಡ್ತಾ ಕೂತ್ಕೊಂಡ್ರೆ ಸಂಗಹತೇಷು ಉಪಜಾಯತೆ, ಅವಾಗ ಇದರಿಂದ ನಿನಗೆ ಆಸಕ್ತಿ ಉಂಟಾಗ್ತದ. ಎದ್ರ ಮೇಲೆ ಆಸಕ್ತಿ ಉಂಟಾಗ್ತದ? ಈ ಗುಲಾಬ್ ಜಾಮೂನ್ ಮೇಲೆ ಆಸಕ್ತಿ ಉಂಟಾಗ್ತದ. ಅದನ್ನು ಪಡಿಬೇಕು ಅಂತೇಳಿ ನಿನ್ನಲ್ಲಿ ಒಂದು ಭಾವ ಉಂಟಾಗ್ತದೆ. ಫಸ್ಟ್ ನಿನ್ನ ಹತ್ರ ಇತ್ತು ಅನ್ನೋದು ಇದ್ದಿಲ್ಲ, ನಿನ್ನ ಹತ್ರ ಇಲ್ಲ, ಆಲ್ರೆಡಿ ನೀ ಅದನ್ನು ಧ್ಯಾನ ಮಾಡ್ತಿದ್ವಿ ಅಂದ್ರೆ ಆಸಕ್ತಿ ಉಂಟಾಗ್ತದೆ. ಸಂಗಾತ್ ಸಂಜಾಯತೆ ಕಾಮಃ. ಈ ಆಸಕ್ತಿಯಿಂದ ಮತ್ತೇನು ಉಂಟಾಗ್ತದ ಅಂತಂದ್ರೆ ಮತ್ತು ಆಸೆ ಉಂಟಾಗ್ತದ, ಕಾಮನೆಗಳು ಉಂಟಾಗ್ತವ. ಫಸ್ಟ್ ಗುಲಾಬ್ ಜಾಮೂನ್ನ ಧ್ಯಾನ ಮಾಡಿದ್ವಿ. ಗುಲಾಬ್ ಜಾಮೂನ್ ಕೆಂಪು ಇರ್ತದ, ಕುರುಮ್ ಕುರುಮ್ ಅಂತ ಇರ್ತದ, ಸ್ವೀಟ್ ಇರ್ತದ. ನೆಕ್ಸ್ಟ್ ಅದ್ರ ಮೇಲೆ ಆಸಕ್ತಿ ಉಂಟಾಗ್ತದ, ಅದನ್ನ ಪಡ್ಕೊಳ್ಬೇಕು, ಎಲ್ಲಿ ಸಿಗ್ತದ ನೋಡ್ಬೇಕಲ್ಲ ಅಂತ. ಅದಾದ್ಮೇಲೆ ಕಾಮನೆಗಳು ಉಂಟಾಗ್ಲಿಕ್ಕೆ ಶುರು ಆಗ್ತಾವ. ನಿನ್ನ ಬಾಯಲ್ಲಿ ನೀರು ಬರ್ಲಿಕ್ಕೆ ಶುರು ಆಗ್ತದ, ಪಡೆದೇ ಪಡಿಬೇಕು, ಬಿಡಬಾರ್ದು ಅದನ್ನ ಅಂತೇಳಿ. ಹೌದಾ? ಅವಾಗ ಏನಾಗ್ತದ? ಆಗ್ತದ. ನೆಕ್ಸ್ಟ್ ಕಾಮಾತ್ ಕ್ರೋಧ ಅಭಿಜಾಯತೆ. ಅಕಸ್ಮಾತ್ ಆಗಿ ನಿನಗೆ ಆ ಕಾಮನೆ ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ನಿನಗೆ ಕ್ರೋಧ ಉಂಟಾಗ್ಲಿಕ್ಕೆ ಶುರು ಆಗ್ತದೆ. ಓಕೆನಾ? ಇಲ್ಲಿ ಸಿಂಪಲ್ ಏನಂತಂದ್ರೆ ಒಂದು ವಿಷಯದ ಆ ವಿಷಯದನ್ನ ಕುರಿತು ಯೋಚನೆ ಮಾಡಿದಾಗ ಆಸಕ್ತಿ ಉಂಟಾಗ್ತದೆ. ಆಸಕ್ತಿ ಉಂಟಾದ್ಮೇಲೆ ಅದನ್ನು ಪಡೆಯಬೇಕು ಅಂತ ಛಲ ಉಂಟಾಗ್ತದೆ. ಪಡೆಯಬೇಕು ಅಂತೇಳಿ ಒಂದು ಛಲ ಉಂಟಾಗ್ತದೆ. ಅದು ಸಿಕ್ತು ಅಂತಂದ್ರೆ ನೋ ಪ್ರಾಬ್ಲಮ್. ಸಿಕ್ತು ಅಂತಂದ್ರೆ ಏನಾಗ್ತದ? ರಾಗ ಉಂಟಾಗ್ತದೆ. ಸಿಗಲಿಲ್ಲ ಅಂತಂದ್ರೆ ದ್ವೇಷ ಉಂಟಾಗ್ತದೆ. ಹೌದಾ? ಎರಡೂ ಕ್ರೋಧಗಳೇ. ರಾಗನೂ ಮುಂದೆ ಹೋಗಿ ಅದು ಕ್ರೋಧಕ್ಕೆ ಕನ್ವರ್ಟ್ ಆಗ್ತದ, ದ್ವೇಷ ಅಂತೂ ಕ್ರೋಧ ಇದ್ದೇ ಇರ್ತದೆ. ಅರ್ಥಾಯ್ತಾ? ಎರಡೂ ಕ್ರೋಧಗಳೇ. ಅದ್ಮೇಲೆ ಪ್ರೀತಿ ಉಂಟಾಗ್ತದ. ಪ್ರೀತಿ ಉಂಟಾಗ್ತದ ಆದ್ಮೇಲೆ ಶೇಖರಣೆ ಮಾಡ್ತೀವಿ. ಇನ್ನೊಬ್ರು ಕಸ್ಕೊಂಡು ಹೋಗ್ಬೇಡಂತ ಯೋಚನೆ ಮಾಡ್ತೀವಿ. ಇನ್ನೊಬ್ರು ಕಸ್ಕೊಂಡು ಹೋಗ್ತಾರ ಅಂತ ಹೇಳಿ ಅದು ಭದ್ರತೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವಾಗ ಅದಕ್ಕೆ ದಿಕ್ಕತ್ತು ಬರಕತ್ತಿತ್ತು ಅಂತಂದ್ರೆ ಅದಕ್ಕೆ ಮತ್ತೆ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ. ಫಸ್ಟ್ ಇಲ್ಲಿಂದ ಬೀಜ ಏನದ? ವಿಷಯಗಳ ಬಗ್ಗೆ ಧ್ಯಾನ ಮಾಡೋದನ್ನ ಬಿಡ್ಬೇಕು. ವಿಷಯಗಳ ಬಗ್ಗೆ ಧ್ಯಾನವನ್ನು ಮಾಡೋದು ಬಿಟ್ಬಿಟ್ರೆ ಇದೆಲ್ಲ ಸರ್ಕಲ್ ಸ್ಟಾಪ್ ಆಗ್ಬಿಡುತ್ತೆ. ಇದು ಇಲ್ಲಿಗೆ ನಿಂತಿಲ್ಲ, ಇನ್ನು ಮುಂದದ. ಕ್ರೋಧಾದ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧ ಆಗಿತ್ತಲ್ಲ, ಸಿಟ್ಟು ಬಂದಿತ್ತ. ಕ್ರೋಧ ಏನ್ ಮಾಡ್ತದಂತ? ಮೋಹವನ್ನು ಮತ್ತಷ್ಟು ಹೆಚ್ಚಿಸ್ತದ. ಮೋಹ ಅಂತಂದ್ರೆ ಹುಚ್ಚುತನ ಇದೆ ಆಕ್ಚುಲಿ. ಓಕೆ, ಮೋಹವನ್ನು ಹೆಚ್ಚಿಸ್ತದ. ಮೋಹ ಮತ್ತೇನಾಗ್ತದ? ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಆ ಮೋಹ ಜಾಸ್ತಿ ಆಯ್ತು ಅಂತಂದ್ರೆ ಮರೆವು ಬರ್ತದ. ನೀನು ಮರ್ತು ಬಿಡ್ತೀವಿ ನಾನು ಯಾರು, ಎಲ್ಲಿಂದ ಬಂದೀನಿ ಅಂತೆ, ನಿನ್ನ ಕೆಲಸ ಏನು, ನೀನು ಯಾರು ಮರ್ತು ಬಿಡ್ತೀವಿ. ಮರುವಿಲಿಂದ ಏನಂತ? ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಮರು ಬಂತಂದ್ರೆ ನಿನ್ನಲ್ಲಿರ್ತಕ್ಕಂಥ ಬುದ್ಧಿ, ಇಂಟೆಲೆಕ್ಚುಲ್ ಏನಂತ? ನಾಶ ಆಗ್ತದ. ಬುದ್ಧಿನಾಶಾತ್ ಪ್ರಣಶ್ಯತಿ. ಮಗೆ ಅಧೋಗತಿಗೆ ಹೋಗಿ ಬಿಡ್ತೀವಿ. ಪ್ರೊಸೆಸ್ ಇದು, ಚೈನ್ ಲಿಂಕ್ ಇದು, ರೂಟ್ ಇಲ್ಲದ ವಿಷಯ. ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ತಾ ಕುಂತ್ಕೊಂಡಿ ಅಂತಂದ್ರೆ ಅದ್ರ ಮೇಲೆ ಆಸಕ್ತಿ ಉಂಟಾಗ್ತದ. ಆಸಕ್ತಿ ಉಂಟಾಯ್ತು ಅಂದ್ರೆ ಅದ್ರ ಮೇಲೆ ಕಾಮನೆಗಳು ಉಂಟಾಗ್ತವ. ಕಾಮದ ಜನನ ಆಗ್ತದ, ಕಾಮನೆಗಳು ಉಂಟಾಗ್ತವ. ಕಾಮನೆ ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ, ಕಾಮನೆ ಫುಲ್ಫಿಲ್ ಆಗ್ಲಿಲ್ಲ ಅಂತಂದ್ರೆ ಕ್ರೋಧ ಉಂಟಾಗ್ತದ. ಫುಲ್ಫಿಲ್ ಆದ್ರೂ ಕ್ರೋಧ ಉಂಟಾಗ್ತದ, ಸ್ವಲ್ಪ ಪ್ರೊಸೆಸ್ ದೂರ ಆಗುತ್ತೆ. ಕ್ರೋಧ ಉಂಟಾಗ್ತದ. ಕ್ರೋಧದಿಂದ ಮೋಹ ಉಂಟಾಗ್ತದ. ಮೋಹದಿಂದ ಸ್ಮೃತಿ ಭ್ರಮ ಆಗ್ತದ, ಅಂದ್ರೆ ಮೆಮರಿ ಲಾಸ್ ಆಗ್ತದ. ಮೆಮರಿ ಲಾಸ್ ಆಗ್ತದ ಅಂದ್ರೆ ನಿನ್ನ ರಿಯಾಲಿಟಿಯನ್ನು ಮರೆತು ಬಿಡ್ತೀವಿ. ಭ್ರಮೆ ಉಂಟಾಗ್ತದ. ಸ್ಮೃತಿ ವಿಭ್ರಮ ಅಂತಂದ್ರೆ ಭ್ರಮೆ ಉಂಟಾಗ್ತದ, ರಿಯಾಲಿಟಿಯನ್ನು ಮರೆತು ಬಿಡ್ತೀವಿ. ರಿಯಾಲಿಟಿ ಮರ್ತಿ ಅಂತಂದ್ರೆ ಬುದ್ಧಿ ನಾಶ ಆಗ್ತದ. ಬುದ್ಧಿ ನಾಶ ಆಯ್ತು ಅಂತಂದ್ರೆ ಪ್ರಣಶ್ಯತಿ. ಪ್ರಣಶ್ಯತಿ ಅಂತಂದ್ರೆ
ಅಧೋಗತಿಗೆ ಹೋಗಿಬಿಡ್ತೀವಿ. ತಿಳಿತಾ? ನೆಕ್ಸ್ಟ್, ರಾಗದ್ವೇಷ ವಿಮುಕ್ತೈಸ್ಥು ವಿಷಯಾ ವಿಷಯಾನಿಂದ್ರಿಯಶ್ಚೈಶ್ಚರನ್ ಆತ್ಮ, ಇಲ್ಲಿ ಓದೋಣ, ಆತ್ಮವೇಶ್ಚೈ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಏನು ಹೇಳಿದ್ರು? ಹೇ ವಿಧೇಯಾತ್ಮನೇ, ಅಂದ್ರ ಹೇ ಒಬಿಡಿಯಂಟ್ ಸೋಲ್, ರಾಗದ್ವೇಷಗಳಿಂದ ಮುಕ್ತನಾಗಿ ಆತ್ಮದಲ್ಲಿ ಸ್ಥಿತನಾಗಿ ಇಂದ್ರಿಯ ಮತ್ತು ವಿಷಯಗಳನ್ನು ಆಚರಣೆಯಲ್ಲಿ ತಂದರೆ ಅವಾಗ ನಿನ್ನಲ್ಲಿ ಪ್ರಸನ್ನತೆ ಉಂಟಾಗ್ತದೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ರಾಗ ಮತ್ತು ದ್ವೇಷ ಮುಕ್ತಿ. ರಾಗ ಮತ್ತು ದ್ವೇಷಗಳ ಮುಕ್ತಿ. ಇಲ್ಲಿ ರಾಗ ಅಂತಂದ್ರೆ ಪ್ರೀತಿ, ಪ್ರೀತಿ ಅಥವಾ ಲವ್, ಅಟ್ಯಾಚ್ಮೆಂಟ್. ಈಗ ಒಂದು ಏನೋ ಒಂದಿತ್ತು ಅಂತಂದ್ರೆ ನೀನು ಅದು ರಾಗ ಅಂತಂದ್ರೆ ಅದಕ್ಕೆ ನೀ ಅಟ್ಯಾಚ್ ಆಗ್ತಿದ್ದಿ. ದ್ವೇಷ ಅಂತಂದ್ರೆ ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಅಂದ್ರೆ ಬೇಡ, ಹೇಟ್ರೆಡ್. ಅದನ್ನು ನೀನು ದ್ವೇಷ ಮಾಡ್ತಾ ಇದ್ದೆ, ಹೇಟ್ರೆಡ್. ಮತ್ತೆ ಅದನ್ನು ಬೇಕಾಗಿಲ್ಲ, ದ್ವೇಷ. ಯಾವುದಾದ್ರೂ ಒಂದು ಒಳ್ಳೆ ಘಟನೆ ಆಯಿತು ಅಂತಂದ್ರೆ ರಾಗ, ಯಾವ್ದು ಕೆಟ್ಟ ಘಟನೆ ಆಯ್ತಂದ್ರೆ ದ್ವೇಷ. ಇವೆರಡನ್ನು ಬಿಡ್ಬೇಕಂತ. ಅಂದ್ರೆ ಭಾಳ ಹಚ್ಕೊಳಂಗೂ ಇಲ್ಲ, ಭಾಳ ದ್ವೇಷನೂ ಮಾಡಂಗಿಲ್ಲ, ಸಮಸ್ಥಿತಿಯೊಳಗಿರೋದು. ಅಂತಹ ರಾಗದ್ವೇಷ ವಿಮುಕ್ತಿಯನ್ನು ಹೊಂದಿರತಕ್ಕಂಥವನು. ಮತ್ತು ಆತ್ಮ ವೇಶ್ಚೈವ ಅಂತಂದ್ರೆ ಆತ್ಮನಲ್ಲಿ ಸ್ಥಿತನಾಗಿರ್ತಕ್ಕಂಥವನು. ಆತ್ಮನ ಗುಣಲಕ್ಷಣಗಳನ್ನು ನೋಡಿದ್ವಿ. ಅದನ್ನಲ್ಲಿ ಸ್ಥಿತನಾಗಿರ್ತಕ್ಕಂಥವನಿಗೆ ಹಂಗೆ ಇದ್ದುಕೊಂಡು ಇಂದ್ರಿಯ ಮತ್ತು ವಿಷಯಗಳನ್ನು ಏನಾದರೂ ಆಚರಣೆಯಲ್ಲಿ ತಂದರೆ, ತನ್ನ ಇಂದ್ರಿಯಗಳನ್ನು ಮತ್ತು ವಿಷಯಗಳನ್ನು ಆಚರಣೆಯಲ್ಲಿ ತಂದರೆ ಅಂಥವನಿಗೆ ಪ್ರಸನ್ನತೆ ಸಿಗುತ್ತದೆ. ಆಯ್ತಾ? ಇವತ್ತು ಈ 3 ಶ್ಲೋಕಗಳು ಸಾಕು. ನೆಕ್ಸ್ಟ್ ಮತ್ತೆ ಸ್ಥಿತಪ್ರಜ್ಞನ ಗುಣಲಕ್ಷಣಗಳನ್ನು ನೋಡೋಣ. ಥ್ಯಾಂಕ್ ಯು.